ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂದರೆ ಇವತ್ತು ನಾನೇ ಮೀನ್ಸ್ ಈ ವೆದರಿಗೆ ನಾನೇ ಒಂದಿನ ಮಾಡಬೇಕಾಗಿತ್ತು. ಇವತ್ತಿನ ಏನೋ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿನಿ. ಏನು ಜ್ಯೂಸ್ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಇವತ್ತು ಆ್ಯಕ್ಚುಲಿ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಅದು ಏನೇನು ಮಾಡೋದು ಮೀನ್ಸ್ ಅದಕ್ಕೆ ಯಾವ್ಯಾವ ಥರ ಇದೆ, ಹೆಂಗಿರುತ್ತೆ ಮೀನ್ಸ್ ಅದಕ್ಕೆ ಏನೇನು ಐಟಮ್ಸ್ ಹಾಕಿ ಮಾಡಬೇಕು ಅದೆಲ್ಲ. ಅದಕ್ಕೆ ಫುಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಯಾಕಂದರೆ ಮಾವಿನ ಮಿಲ್ಕ್ ಮೀನ್ಸ್ ಮ್ಯಾಂಗೋ ಮಿಲ್ಕ್ ಶೇಕ್ನ ಹೆಂಗೆ ಮಾಡ್ತೀನಿ ಮೀನ್ಸ್ ಹೆಂಗೆ ಮಾಡೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೇಳಿದ್ನಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ. ನೋಡಿ, ಬೇಕಾಗಿರೋ ಐಟಮ್ಸ್ ಬಂದ್ಬಿಟ್ಟು 1 ಲೋಟ ಹಾಲು, ಮತ್ತು 1 ಬೌಲ್ ಅಷ್ಟು ಏನು ಸಕ್ಕರೆ, ಮತ್ತು ಐಸು, ಮತ್ತು ಮಾವಿನ ಹಣ್ಣು. ಮೀನ್ಸ್ ನನಗೆ ಬೇಕಾಗಿರೋದು ಜಸ್ಟ್ 3 ಮಾವಿನ ಹಣ್ಣು 3 ಮಾವಿನ ಹಣ್ಣು ಅಂತ ಅಂದ್ಕೊಂಡಿದ್ದೀನಿ. ನನಗೆ 3 ಮಾವಿನ ಹಣ್ಣು ಸಾಕೋಲ್ಲ ಅಂತ ಜಸ್ಟ್ ನಾನು 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈಗ ಮಾವಿನ ಹಣ್ಣು ಫಸ್ಟು ಕಟ್ ಮಾಡಬೇಕು. ನೋಡಿ, ಈಗ ಒಂದು ಫುಲ್ ಮಾವಿನ ಹಣ್ಣು ಈಗ ಕಟ್ ಮಾಡೋದು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ನಾನು ಏನು ಮಾಡ್ತಾಯಿದ್ದೀನಿ ಅಂತ, ಆ್ಯಕ್ಚುಲಿ ನಾನು ಮಾವಿನ ಹಣ್ಣನ್ನ ಈಗ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಅದು ಮೇಲೆ ಲೇಯರ್ ಇರುತ್ತಲ್ಲ, ಆ ಮೇಲೆ ಲೇಯರ್ನ ಮೀನ್ಸ್ ತುದಿಲಿ ಕಟ್ ಮಾಡ್ತಾ ಇರೋದು. ಮೀನ್ಸ್ ಅದು ವೇಸ್ಟ್ ಎಲ್ಲ ಎತ್ತಿಕ್ಬೇಕು, ಇಲ್ಲಾಂದರೆ ಸರಿಯಾಗಲ್ಲ. ಮೀನ್ಸ್ ನಾವು ಮಾವಿನ ಹಣ್ಣನ್ನ ತಿನ್ನುವಾಗ ಹೆಂಗೆ ಆ್ಯಸ್ ಯೂಶುವಲ್ ಕಟ್ ಮಾಡ್ತೀವಿ, ಸೇಮ್ ಡಿಟ್ಟು ಸಮೇತ ಈಗಲೂ ಸಮೇತ ಹಾಗೆ ಕಟ್ ಮಾಡ್ಕೋಬೇಕು. ಬಟ್ ನೋಡಿದ್ದೀರಲ್ಲ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನು ಮೀನ್ಸ್ ನಾವು ಇದಕ್ಕಲ್ವ ಜಾಲಿಗಳು ಹಾಕ್ತಿರೋದು, ಮಿಕ್ಸಿಗಲ್ವ ಹಾಕ್ತಾ ಇರೋದು, ಅದಕ್ಕೋಸ್ಕರ ನಾವು ಈ ಒಂದು ಮಧ್ಯದಲ್ಲೂ ಕಟ್ ಮಾಡಬೇಕು. ನೋಡಿ ಯಾವ ಥರ ಕಟ್ ಮಾಡಬೇಕು ಅಂದರೆ ಇದೇ ಥರ 2 ಸಲ ಕಟ್ ಮಾಡಬೇಕು. ಮತ್ತು ಇನ್ನು ಸೈಡಲ್ಲೆಲ್ಲ ಇರುತ್ತಲ್ಲ ಅದನ್ನು ಏನಕ್ಕೆ ಬಿಡೋಣ ಅಂತ ಅದನ್ನು ಸಮೇತ ಮೀನ್ಸ್ ನಾನು ಈಗ ಕಟ್ ಮಾಡ್ತಾಯಿದ್ದೀನಿ. ಇದು ನೋಡಿ ಸ್ವಲ್ಪ ಇದು ಮೀನ್ಸ್ ಹಾಳಾಗಿದೆ ಈ ಲೇಯರು ಸ್ವಲ್ಪ, ಅದಕ್ಕೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ. ಇತ್ಲಾಗಿರೋದು ಇನ್ನು ಇದನ್ನು ಸಮೇತ ಹಂಗೆ ಕಟ್ ಮಾಡ್ಕೊಬಿಡ್ತೀನಿ. ಐ ಥಿಂಕ್ ಇದರಲ್ಲೂ ಹಾಳಾಗಿದೆ ಅಂದರೆ ತುದಿಲಿ ಇದು ಸಮೇತ ಹಾಳಾಗಿರುತ್ತೆ. ಆ್ಯಸ್ ಯೂಶುವಲ್ ಮೊದಲನೇದೇನು ಹಂಗೆ ಎರಡನೇದು ಜೋಡಿ ಏನಿದ್ರು ಒಂದೇ ಥರ ಇರುತ್ತಲ್ಲ, ಅದಕ್ಕೆ ನೋಡಿ ಅದನ್ನು ಕಟ್ ಮಾಡಿ ಅದನ್ನು ಹಾಗೆ ಹಾಕ್ತೆ. ಈಗ ನೋಡಿ ಅದು ಏನು ಮಾವಿನ ಹಣ್ಣಿಂದು ಸಿಪ್ಪೆ ಎಲ್ಲ ಬೇಡ ಅಂತ ಜಸ್ಟ್ ಮಾವಿನ ಹಣ್ಣು ಮಾತ್ರ ಬೇಕು ಅಂತ ಒಳಗಿರೋದನ್ನ ಮಾತ್ರ ಸ್ಪೂನಲ್ಲಿ ತಗೊಂಡು ಅದನ್ನು ಒಂದು ಬೌಲಿಗೆ ಥರ ಹೆಂಗೆ ಅಂದರೆ ಅದೆಲ್ಲ ಏನು ಇರಬಾರ್ದು ಸಿಪ್ಪೆ, ಅಂದರೆ ಬಾಯಿಗೆ ಅದು ಮ್ಯಾಂಗೋ ಮಿಲ್ಕ್ ಶೇಕ್ ಅಲ್ವಾ, ಅದಕ್ಕೆ ಬಾಯಿಗೆ ಸಿಗುತ್ತೆ ಅಂತ ಜಸ್ಟ್ ಮೇಲಿರೋದನ್ನು ಮಾತ್ರ ಕಟ್ ಮಾಡಿಕೊಂಡು ಕಟ್ಟೇನಲ್ಲ, ಈವನ್ ಚಾಕು ಸಮೇತ ಸಿಪ್ಪೆ ಮೀನ್ಸ್ ಇದು ಮಾಡ್ಕೋಬೋದು, ಲೇಯರ್ನೆಲ್ಲ ಕಟ್ ಮಾಡ್ಕೋಬೋದು. ಬಟ್ ನಾನು ಸ್ಪೂನಲ್ಲೇ ಸರಿಯಾಗುತ್ತೆ ಅಂತ ಬರೀ ಸ್ಪೂನಲ್ಲೇ ಮಾತ್ರ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫುಲ್ಲು ತೆಗೆದಾಕಬೇಕು. ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ, ನಾನು ಅವೆಲ್ಲ ಹೇಳಿದ್ನಲ್ಲ ಅದೇ ಥರ ಎಲ್ಲ ಫುಲ್ಲು ಕಟ್ ಮಾಡಿಕೊಂಡು ಮಿಕ್ಸಿನ ಹಾಕ್ಕೊಂಡು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗೆಲ್ಲ ಮಿಕ್ಸಿಗೆ ಹಾಕಬೇಕು. ನೋಡಿ ಮಿಕ್ಸಿ ಜಾರ್ ಅಂತೂ ನಾನು ಎತ್ಕೊಂಡಿದ್ದೀನಿ. ಇದನ್ನು ಮೊದಲು ಮಿಕ್ಸಿ ಕರೆಂಟಿಗೆ ಹಾಕಿಬಿಟ್ಟು ಮಾಡ್ಕೋಬೇಕು. ನೋಡಿ ಮೊದಲು ನಾನು ಅದನ್ನು ತೊಳ್ಕೋದೆ. ಮೊದಲು ಮಿಕ್ಸಿನ ಕರೆಕ್ಟಾಗಿ ಕೂಡಿಸ್ಬಿಟ್ಟು ಈಗ ಮ್ಯಾಂಗೋ ಹಾಕೋಣ. ನೋಡಿ ನಾನು ಕಟ್ ಮಾಡೋಕೆ ಶೆಟ್ ಒಂದು ಬಿದ್ದೆ ಹೋಗ್ಬಿಡ್ತು ಫ್ರೆಂಡ್ಸ್ ಕೆಳಗೆ, ಹೋಗಲಿ ಬಿಡ್ರಿ, ಅದನ್ನೇ ಹಾಕೋಣ. ಮಿಕ್ಕಿವೆಲ್ಲ ಹಾಗೆ ಬೇಕಾದಲ್ಲೆಲ್ಲ ಹಾಕೊಂಡು, ಅಯ್ಯೋ ಇನ್ನೂ ಒಂದು ಬಿದ್ದೋಯ್ತಲ್ಲ, ಏನು ಇವತ್ತು ಹಿಂಗೆ ಬಿದ್ದೋಯ್ತೈತಲ್ಲ, ಇಲ್ಲ ಬೇಡ ಸವಸ, ಅದಕ್ಕೆ ಕೈಯಲ್ಲೇ ತೆಗೆದಾಕ್ತಾಯಿದ್ದೀನಿ. ಎಲ್ಲ ಹಂಗೆ ಮಾಡಿದ್ರೆ ಎಲ್ಲ ಬಿದ್ದೋಗುತ್ತೆ ಅಂತ ಹಾಗೆ ಹಾಕ್ತಾಯಿದ್ದೀನಿ. ಎಲ್ಲ ಫುಲ್ಲು ಇದೆಲ್ಲ ಕ್ಲಿಯರ್ ಮಾಡಬೇಕು. ಬಿಕಾಸ್ 3 ಮಾವಿನ ಹಣ್ಣನ್ನ ಮಾಡ್ತಾಯಿರೋದು ಅಷ್ಟೆಲ್ಲ ಬೇಕಾಗುತ್ತೆ. ನೆಕ್ಸ್ಟು ನೋಡಿ ಹಾಲನ್ನ 1 ಲೋಟ ಹೇಳಿದ್ನಲ್ಲ, 1 ಲೋಟ ಹಾಲು ಫುಲ್ಲು ಹಾಕಬೇಕು. ನೋಡಿ ಹಾಕ್ತಾಯಿದ್ದೀನಿ. ನೀವು ಸಮೇತ 1 ಲೋಟ ಫುಲ್ ಹಾಲೇ ಹಾಕಬೇಕು. ಮತ್ತು ನೆಕ್ಸ್ಟೇನು ಸಕ್ಕರೆ, ಅದು ನಾನು ಹೇಳಿದ್ನಲ್ಲ ಸಕ್ಕರೆ ಎಷ್ಟು ಅಂತ, 1 ಬೌಲ್ ಸಕ್ಕರೆ ಮತ್ತು ಐಸು. ಯಾಕಂದರೆ ಐಸು ಕೋಲ್ಡಾಗಿರುತ್ತಲ್ಲ ಅಂತ ಈ ವೆದರ್ಗೆ ಚೆನ್ನಾಗಿರುತ್ತೆ ಅಂತ ಮಾತ್ರ ನಾನು ಐಸ್ ಬೇಕು ಅಂತ ಐಸ್ ಹಾಕ್ಕೊಂಡಿದ್ದು. ಆ್ಯಕ್ಚುಲಿ ಐಸ್ ಹಾಕಲೇಬೇಕು ಯಾವಾಗಲೂ. ನೋಡಿ ಈಗ ಫೈನಲಾಗಿ ಕ್ಯಾಪ್ ಎಲ್ಲ ಮುಚ್ಚಿಬಿಟ್ಟು ಸ್ವಿಚ್ ಆನ್ ಮಾಡಿ. ಫ್ರೆಂಡ್ಸ್ ನೋಡಿ ಫೈನಲಿ ಆಗೇ ಹೋಯಿತು. ಈಗ ತೆಗ್ದು ಏನಿದ್ರು ಮೀನ್ಸ್ ಲೋಟಕ್ಕೆ ಹಾಕ್ಕೊಳ್ಳೋಣ. ವಾಹ್ ನೋಡಿ
ನೋಡ್ತಾ ಇದ್ದರೆ ಈಗಲೇ ಕುಡಿದ್ಬಿಡೋಣ ಅಂತ ಅನಿಸ್ತಾ ಇದೆ, ಬಿಕಾಸ್ ಅಷ್ಟು ಟೇಸ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, 1 ಲೋಟಕ್ಕಂತ ಹಾಕಾಯಿತು. ಬಿಕಾಸ್ ಮನೇಲಿ ನಾನೊಬ್ಬಳೇ ಏನಿಲ್ವಲ್ಲ, ಇರೋದು ನಮ್ಮ ಮನೇಲಿ ಇನ್ನೂ 2 ಜನ ಇದ್ದೀವಲ್ಲ, ಅದಕ್ಕೆ ನಾವು 3 ಜನಕ್ಕೂ ಬೇಕಾಗುತ್ತೆ ಅಂತ 3 ಜನಕ್ಕೂ ಮೀನ್ಸ್ ನಾನೊಬ್ಬಳೇ ಏನಕ್ಕೆ ಮಾಡ್ಕೊಂಡು ಕುಡಿಯೋಣ ಅಂತ ಅವರಿಬ್ರಿಗೂ ಸಮೇತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇನ್ನೊಂದ್ಸಲಿ ಬಂದಮೇಲೆ ನಾವು ಅಪ್ಪಂಗೆ ಬೇಕಂದರೆ ಮಾಡ್ಕೊಡ್ತೀನಿ. ಈಗ ನಮ್ಮ ಅಣ್ಣಂಗೆ ಮತ್ತು ನಮ್ಮ ಅಮ್ಮಂಗೋಸ್ಕರ ನಾನು 3 ಮಾಡ್ಕೊತೀನಿ. ಇನ್ನೂ ಬೇಕಂದರೆ ಇನ್ನೊಂದು ಸ್ವಲ್ಪ ಬೇಕಂದರೆ ಮಾವಿನ ಹಣ್ಣು ಇನ್ನೂ 1 2 ಇದೆ, ಅದರಲ್ಲಿ ಬೇಕಂದರೆ ನಾವು ಅಪ್ಪಂಗೆ ತಿರ್ಗಾ ಬೇಕಂದರೆ ಮಾಡ್ಕೊಡ್ತೀನಿ. ಬಿಕಾಸ್ ನಮ್ಮ ಅಪ್ಪ ಬರೋದು ತುಂಬ ಲೇಟಾಗುತ್ತೆ ಮನೆಗೆ, ಅದಕ್ಕೆ ಎಷ್ಟೊತ್ತಾಗುತ್ತೋ ಆ ಟೈಮಲ್ಲಿ ಮಾಡಿಕೊಡ್ತೀನಿ. ಅದು ನಮ್ಮ ಅಪ್ಪಂಗೆ. ನೋಡ್ತಾ ಇದ್ದೀರಾ, ಫೈನಲಿ ರೆಡಿ ಆಯಿತು ಮ್ಯಾಂಗೋ ಮಿಲ್ಕ್ ಶೇಕ್ ಮೇಡ್ ಮೀ. ಫ್ರೆಂಡ್ಸ್ ನೋಡಿ, ನಾನಂತೂ ಫೈನಲಿ ಮಾಡಿಬಿಟ್ಟು ಕುಡಿಯೋಣ ಅಂತ ಇದ್ದೀನಿ. ಫಸ್ಟು ಟೇಸ್ಟ್ ಮಾಡೋಣ. ಸೂಪರ್ ಅಂದರೆ ಸೂಪರು. ಅದು ಈ ಕ್ಲೈಮೇಟಿಗೆ ಮಾತ್ರ ನಿಜ ಸಖತ್ತಾಗಿದೆ. ನಿಮಗೂ ಬೇಕಾ ನಾನು ಈ ಮಾಡಿರೋ ರೆಸಿಪಿನ ಪ್ಲೀಸ್ ನೋಡಿ, ನೀವು ಸಮೇತ ಮಾಡಿ. ಯಾವ ಥರ ಇದೆ ನೋಡಿ ಮ್ಯಾಂಗೋ, ನಿಜಕ್ಕೂ ನನಗೆ ಅಷ್ಟು ಕುಡಿದ್ಬಿಟ್ಟು ಖಾಲಿ ಮಾಡೋಣ ಅಂತ ಅನಿಸ್ತಾ ಇದೆ. ಫ್ರೆಂಡ್ಸ್, ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲರಿಗೂ ಬಾಯ್.